2 ತಿಂಗಳ ನಿಷೇಧದ ಬಳಿಕ ಕರಾವಳಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮತ್ತೆ ಆರಂಭವಾಗಿದೆ. ಸರ್ಕಾರ ವಿಧಿಸಿದ್ದ ನಿಷೇಧ ಇಂದು ಕೊನೆಯಾಗಿದ್ದು 1,000ಕ್ಕೂ ಹೆಚ್ಚು ಮೀನುಗಾರಿಕಾ ಬೋಟ್ಗಳು ಮಲ್ಪೆ ಬಂದರಿನಲ್ಲಿ ಮೀನುಗಾರಿಕೆಯಲ್ಲಿ ತೊಡಗಿವೆ. ಮೀನು ಮೊಟ್ಟೆ ಇಡುವ ಅವಧಿಯಲ್ಲಿ ಮೀನುಗಾರಿಕೆ ಮಾಡಿದರೆ ಮೀನು ಸಂತತಿ ಕುಸಿಯುತ್ತದೆ ಎಂಬ ಕಾರಣಕ್ಕಾಗಿ ಜೂನ್ 15ರಿಂದ ಆಗಸ್ಟ್ 15ರವರೆಗೆ ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿತ್ತು. ನಿಷೇಧಿತ ಅವಧಿಗಿಂತ 5 ದಿನ ಮೊದಲೇ ಕಡಲಿಗಿಳಿಯುವ ಕೆಲ ಬೋಟುಗಳು ಆಗಸ್ಟ್ 10ರಂದು ಮೀನು ಹಿಡಿದು ಬಂದರಿಗೆ ಬರ್ತವೆ. ಆ ಪ್ರಕಾರ ಭರಪೂರ ಮೀನಿನೊಂದಿಗೆ ಬೋಟುಗಳ ಮೊದಲ ತಂಡ ಇಂದು ಮಲ್ಪೆ ಬಂದರಿಗೆ ವಾಪಸ್ಸಾಗಿದೆ. ಈ ಮೂಲಕ ಕರಾವಳಿಯ ಅತಿ ದೊಡ್ಡ ಉದ್ಯಮಕ್ಕೆ ಚಾಲನೆ ದೊರೆತಿದೆ. ಒಮ್ಮೆ ಮೀನುಗಾರಿಕೆಗೆ ತೆರಳಿದ್ರೆ ಬೋಟುಗಳು ಮತ್ತೆ ತೀರಕ್ಕೆ ಮರಳುವುದು 15 ದಿನ ಬಿಟ್ಟು. ಈ ಬಾರಿ 700 ಲೈಲ್ಯಾಂಡ್ ಬೋಟುಗಳು ಮತ್ತು 125 ಪರ್ಸಿನ್ ಬೋಟುಗಳು ಮೀನುಗಾರಿಕೆಯಲ್ಲಿ ತೊಡಗಿವೆ. 50,000ಕ್ಕೂ ಅಧಿಕ ಮೀನುಗಾರರು ಮೀನುಗಾರಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮೀನುಗಾರರನ್ನ ರೈತರು ಎಂದು ಪರಿಗಣಿಸಿ ಅಂತ ರಾಷ್ಟ್ರೀಯ ಮೀನುಗಾರರ ಫೆಡರೇಷನ್ ಆಗ್ರಹಿಸಿದೆ. ರೈತರು ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಸಿಗುವ ಸೌಲಭ್ಯವನ್ನು ಕಡಲ ಮಕ್ಕಳಿಗೂ ವಿಸ್ತರಿಸಿ ಎಂದು ಒತ್ತಾಯಿಸಿದೆ. ಈ ಬಗ್ಗೆ ಪ್ರಧಾನಿ ಹಾಗೂ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲು ಫೆಡರೇಷನ್ ನಿರ್ಧರಿಸಿದೆ. ಮೀನುಗಾರಿಕಾ ಋತು ಆರಂಭವಾಗುತ್ತಲೇ ಕಡಲ ಮಕ್ಕಳಲ್ಲಿ ಪ್ರತಿಭಟನೆಯ ಧ್ವನಿ ಎದ್ದಿದೆ. ಮೀನುಗಾರರಿಗೆ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗಾಗಿ ಕಡಲ ಮಕ್ಕಳನ್ನ ರೈತರೆಂದು ಪರಿಗಣಿಸಿ 1% ಬಡ್ಡಿ ದರದ ಸಾಲ ನೀಡಬೇಕು ಅಂತ ರಾಷ್ಟ್ರೀಯ ಮೀನುಗಾರರ ಫೆಡರೇಷನ್ ಆಗ್ರಹಿಸಿದೆ. ಮೀನುಗಾರರನ್ನ ಅಸಂಘಟಿತ ಕಾರ್ಮಿಕರೆಂದು ಪರಿಗಣಿಸಿ ಪಿಂಚಣಿ ಯೋಜನೆ ವಿಸ್ತರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಫೆಡರೇಷನ್ ಇಟ್ಟಿದೆ. ಇಲ್ಲಿ ಪ್ರತಿಭಟನಾ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ನಿರ್ಣಯಗಳನ್ನು ಪ್ರಧಾನಮಂತ್ರಿಯವರಿಗೂ ಮತ್ತು ಶರದ್ ಪವಾರ್ ಇತ್ಯಾದಿ ಸಂಬಂಧಪಟ್ಟ ಎಲ್ಲರಿಗೂ ಈ ಪ್ರತಿಭಟನಾ ಸಭೆಯನ್ನು ಕಳಿಸಲಿಕ್ಕಿದೆ. ಪ್ರಾಮುಖ್ಯವಾದ ಬೇಡಿಕೆ ಅಂದರೆ ಒಂದು CRZ ನಮ್ಮ ಬೇಡಿಕೆಗಳನ್ನು ಅವರನ್ನು ಅಳವಡಿಸಿಲ್ಲ, ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಮತ್ತೆ ಕೇಂದ್ರ ಸರ್ಕಾರದವರು ನೀಡುತ್ತಿರುವ ಡೀಸೆಲ್ ಸಬ್ಸಿಡಿ ಏನಿದೆ ಅದು 1 ಲೀಟರ್ಗೆ 3 ರೂಪಾಯಿ ಅಂತ ಮಾಡಿದ್ದಾರೆ, ಸಂತೋಷ. ಆದರೆ ಅದು BPL ಹೋಲ್ಡರ್ಸ್ಗೆ ಮಾತ್ರ, ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಮಾಡಿದ್ರಿಂದ ಇಡೀ ದೇಶದಾದ್ಯಂತ ಒಂದೇ ಒಂದು ಮೀನುಗಾರಿಗೆ ಈ ಒಂದು 3 ರೂಪಾಯಿಯ ಡೀಸೆಲ್ ಸಬ್ಸಿಡಿ ಯಾರಿಗೂ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರವು ಮೀನುಗಾರರ ಬಗ್ಗೆ ತಾತ್ಸಾರ ಮನೋಭಾವ ತಾಳಿದೆ ಅನ್ನೋದು ಮೀನುಗಾರಿಕಾ ನಿಗಮದ ಅಧ್ಯಕ್ಷರ ಆರೋಪ. ಈ ಸಾಲಿನಲ್ಲಿ ಕೂಡ ನಾವು ಒಳ್ಳೆಯ ಮೀನುಗಾರಿಕಾ ಋತುವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಮೀನುಗಾರಿಕಾ ಋತುವಿನಲ್ಲಿ ಸ್ವಲ್ಪ ಅಡೆತಡೆ ಆಗುವಂತಹ ಒಂದು ಸಂದರ್ಭ ಕೂಡ ಬರಬಹುದು. ಯಾಕಂದರೆ ದೊಡ್ಡ ಪ್ರಮಾಣದ ಇದು ಬಂದ ನಂತರ ಮಾತ್ರ ಸರಿಯಾಗಿ ಒಂದು ಕಂಟಿನ್ಯೂಸ್ ಆಗಿ ಮೀನುಗಾರಿಕೆ ನಡೆಯುತ್ತದೆ. ಕರಾವಳಿಯ 3 ಜಿಲ್ಲೆಗಳ ಮೀನುಗಾರರ ಮುಖಂಡರು ಮಂಗಳೂರಿನಲ್ಲಿ ಸಭೆ ನಡೆಸಿ ಈ ಬಗ್ಗೆ ನಿರ್ಣಯ ಕೈಗೊಂಡಿದ್ದಾರೆ. ಶೀಘ್ರವೇ ನವದೆಹಲಿಗೆ ತೆರಳಲಿರೋ ಈ ಮುಖಂಡರು ಮೀನುಗಾರರ ಹಿತರಕ್ಷಣೆಗೆ ಕ್ರಮ ಕೈಗೊಳ್ಳೋ ಒತ್ತಾಯವನ್ನ ಮಾಡಲಿದ್ದಾರೆ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಸ್ಯಾಂಡಲ್ವುಡ್ನ ಕಿಲಾಡಿ ಕುಳ್ಳ ದ್ವಾರಕೀಶ್ ಇವತ್ತು ನೆನಪಿನ ಅಂಗಳಕ್ಕೆ ಜಾರಿದ್ರು. ಚಿತ್ರರಂಗಕ್ಕೆ ಬರುವ ಮುನ್ನ ದ್ವಾರಕೀಶ್ ಮೈಸೂರಿನ ಆಟೋಮೊಬೈಲ್ಸ್ನಲ್ಲಿ ಕೆಲಸ ಮಾಡ್ತಿದ್ರು. ಆ ಅಂಗಡಿಗೆ ಇಂದು 50ನೇ ವರ್ಷದ ಸಂಭ್ರಮ. ಈ ಸಂಭ್ರಮದಲ್ಲಿ ದ್ವಾರಕೀಶ್ ಅಂಗಡಿಗೆ ಅಡಿಯಿಟ್ಟು ನೆನಪಿನಂಗಳಕ್ಕೆ ಜಾರಿದ ಪರಿ ಇಲ್ಲಿದೆ. ಮೈಸೂರಿನ ಗಾಂಧಿ ವೃತ್ತದಲ್ಲಿನ ಭಾರತ್ ಆಟೋಮೊಬೈಲ್ಸ್ ಅಂಗಡಿಗೂ ಕನ್ನಡದ ಖ್ಯಾತ ನಿರ್ದೇಶಕ ದ್ವಾರಕೀಶ್ಗೂ ಅವಿನಾಭಾವ ಸಂಬಂಧ. ಈ ಅಂಗಡಿಯನ್ನ ದ್ವಾರಕೀಶ್ ಅವರ ಸೋದರ ಮಧುಸೂದನ್ ದ್ವಾರಕೀಶ್ಗಾಗಿಯೇ ಆರಂಭಿಸಿದ್ರು. ಇಲ್ಲಿಂದಲೇ ಕಿಲಾಡಿ ಕುಳ್ಳನ ವೃತ್ತಿ ಬದುಕು ಆರಂಭವಾಗಿತ್ತು. ಅಣ್ಣನ ಅಣತಿಯಂತೆ ದ್ವಾರಕೀಶ್ ಅಂಗಡಿಯಲ್ಲಿ ಕೆಲಸ ಮಾಡತೊಡಗಿದ್ರು. ಆದರೂ ಅವರ ಮನಸ್ಸು ನಾಟಕ, ಸಿನಿಮಾ ಅಂತಾನೆ ಹಪಹಪಿಸ್ತಿತ್ತು. ಆದರೆ ಅದನ್ನ ತೋರ್ಪಡಿಸುವ ಸ್ಥಿತಿಯಲ್ಲಿರದ ದ್ವಾರಕೀಶ್ ಅರೆ ಮನಸ್ಸಿನಲ್ಲೇ ಇಲ್ಲಿ ವ್ಯವಹಾರ ಮಾಡ್ತಿದ್ರು. ಕೊನೆಗೂ ಮನಸ್ಸಿನ ಮಾತಿಗೆ ಬೆಲೆ ಕೊಟ್ಟ ದ್ವಾರಕೀಶ್ ಈ ಅಂಗಡಿಯಿಂದ ಕಾಲ್ಕಿತ್ತು ಗಾಂಧಿನಗರಕ್ಕೆ ಬಂದ್ರು. ಇಲ್ಲೇ ದ್ವಾರಕೀಶ್ ಮೊದಲ ಜೀವನ ಶುರುವಾಗಿದ್ದು 50 ವರ್ಷ ಆಯಿತು. ಇನ್ನೊಂದು ವರ್ಷ ಆದರೆ ನಾನು ಚಿತ್ರರಂಗಕ್ಕೆ ಬಂದು 50 ವರ್ಷ ಆಗ್ತಾ ಇತ್ತು. ಸೊ 50 ವರ್ಷ ದ್ವಾರಕೀಶ್ ಕನ್ನಡ ಚಿತ್ರರಂಗದಲ್ಲಿ ಇದ್ದಾನೆ ಅಂದರೆ ಅದೆಲ್ಲವೂ, ಅದರ ಕ್ರೆಡಿಟ್ ಎಲ್ಲವೂ ನಮ್ಮ ಅಣ್ಣ ಮತ್ತು ಹುಣಸೂರು ಕೃಷ್ಣಮೂರ್ತಿ ಕಿಟ್ಟಣ್ಣ, ಮದಣ್ಣ ಮತ್ತು ಕಿಟ್ಟಣ್ಣ ಇವರಿಬ್ಬರಿಗೆ ಸೇರುತ್ತೆ. ದ್ವಾರಕೀಶ್ ವೃತ್ತಿ ಆರಂಭಿಸಿದ ಅಂಗಡಿಗೆ ಇಂದಿಗೆ 50 ವರ್ಷದ ಸಂಭ್ರಮ.
ಈ ಕಾರಣ ಅಂಗಡಿಗೆ ಭೇಟಿ ನೀಡಿ ಪೂಜೆ ನೆರವೇರಿಸಿದ್ರು. ಎಲ್ಲರ ಶುಭಾಶಯ ಸ್ವೀಕರಿಸಿದ ದ್ವಾರಕೀಶ್ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡ್ರು. ಸಿವಿಲ್ ಇಂಜಿನಿಯರ್ ನಾನು ಬಾರ್ಡರ್ ರೋಡ್ಸಲ್ಲಿ ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಇವನು ಯಾವಾಗ ಅಂಗಡಿ ಬಿಟ್ಟು ಸಿನಿಮಾಕ್ಕೆ ಹೋದ್ನೋ ನಾನು ಕರ್ಕೊಂಬಂದು ಇಲ್ಲಿ ಸಿಕ್ಕಾಕಿದ್ರು. ಇವನು ವ್ಯಾಪಾರ ಚೆನ್ನಾಗಿ ಮಾಡ್ತಿದ್ದ. ಸೊ ಅವ ನನಗೆ ಭಾಳ ಇಷ್ಟ ಇವನು ಕಂಡ್ರೆ. ದ್ವಾರಕೀಶ್ಗೆ ಇದ್ದಿದ್ದೇ ಬೇರೆ, ಅವರು ಇಲ್ಲಿ ಯಾವಾಗಲೂ ಇದ್ದಿದ್ದು ನಾಟಕ ಸಿನಿಮಾ, ಅದರ ಮೇಲೆ ಪ್ರೀತಿ. ಸೊ ಈ ಅಂಗಡಿಯಿಂದ ನಾಟಕ ಸಿನಿಮಾ ಪ್ರೀತಿಗೆ ಹೋದರು. ಇವತ್ತಿನ ದಿವಸ ಅವರು ದೊಡ್ಡ ನಿರ್ಮಾಪಕರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ನಟರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ನಾವು ಎಷ್ಟೇ ಬೆಳೆದ್ರೂ ನಡೆದು ಬಂದ ಹಾದಿ ಮರಿಬಾರ್ದು ಅನ್ನೋದು ಹಿರಿಯರ ಮಾತು. ಆದ್ರೆ ಗಾಂಧಿನಗರದ ಮಂದಿ ಈ ಮಾತಿಗೆ ಬೆಲೆ ಕೊಡೋದು ಕಡಿಮೆ. ಯಾಕಂದ್ರೆ ಅವರಿಗೆ ಯಶಸ್ಸು, ಕೀರ್ತಿ, ಹಳೆಯದೆಲ್ಲವನ್ನೂ ಮರೆಸುತ್ತೆ. ಆದ್ರೆ ದ್ವಾರಕೀಶ್ ಮಾತ್ರ ನಡೆದು ಬಂದ ಹಾದಿ ಮರ್ತಿಲ್ಲ ಅನ್ನೋದಕ್ಕೆ ಈ ಸಮ್ಮೇಳನ ಒಂದು ಸ್ಪಷ್ಟ ಉದಾಹರಣೆ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು.